ಇದು ಇದರಲ್ಲಿ ನಾ ಮೊದಲು ಇದು ನಿಮ್ಗೆ ಇದರಲ್ಲಿ 4 ಪೈನಾಪಲ್ ಹೊಸ ವೆರೈಟಿ ಆಗಿದೆ. ಇದರಲ್ಲಿ ಇದು ಪಿಂಕ್ ಪ್ಯಾಂಥರ್ ಅಂತ ಹೇಳುವ ಒಂದು ವೆರೈಟಿ. ಪಿಂಕ್ ಪ್ಯಾಂಥರ್ ಕಲರ್ಫುಲ್ ಆಗಿದೆ. ಹೌದು, ಆದ್ರೆ ನಿಮ್ಗೆ ಇಲ್ಲಿ ನೋಡುವಾಗ 3 ವೆರೈಟಿ ಇದು ಕೂಡ ಕಲರ್ ನಿಮ್ಗೆ ಒಂದೇ. ಹಣ್ಣುಗಳಲ್ಲಿ ಬಹಳ ಡಿಫ್ರೆನ್ಸ್ ಗೊತ್ತಾಗಲ್ಲ, ಸೈಜ್ಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ನಮ್ಗೆ ತಳಿ ವೆರೈಟಿ ಚೇಂಜ್ ಅನ್ನೋದು ಗೊತ್ತಾಗಬೇಕಾದ್ರೆ ಈ ಲೀಫ್ ಮತ್ತೆ ಈ ಲೀಫ್ ಅಲ್ಲಿ ಗೊತ್ತಾಗುತ್ತೆ. ಎಲೆಗಳಲ್ಲಿ ಚೇಂಜಸ್ ಇಂಥ ವೆರೈಟಿ ಗೊತ್ತಾಗಬೇಕಾದ್ರೆ ಹೆಸರು ಗೊತ್ತಿರಬೇಕು. ಬಟ್ ಏನಂದ್ರೆ ವೆರೈಟಿ ಚೇಂಜ್ ಇದೆ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಈ ಲೀಫ್ ಅಲ್ಲಿ ಮತ್ತೆ ಈ ಲೀಫ್ ಅಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಶೇಡ್ಗಳು ಸ್ವಲ್ಪ ಬೇರೆ. ಹೌದು ಹೌದು, ನೋಡಿ ಇದ್ರಲ್ಲಿ ನೋಡಿ, ಇದರಲ್ಲಿ ಯಾವ ತರ ಕಲರ್ ಬರುತ್ತೆ ಅದು ಇದರಲ್ಲೂ ಬರುತ್ತೆ. ಅದರ ಹೆಸರು ಏನ್ ಸರ್? ಇದು ಮ್ಯಾಂಗೋ ಪೈನಾಪಲ್ ಅಂತ ಹೇಳ್ಕೊಂಡು ಅಲ್ಲಿರೋದು ಮ್ಯಾಂಗೋ ಪೈನಾಪಲ್. ಇದು ಡ್ರ್ಯಾಗನ್ ರೆಡ್ ಡ್ರ್ಯಾಗನ್ ಪೈನಾಪಲ್. ಡ್ರ್ಯಾಗನ್ ರೆಡ್ ಡ್ರ್ಯಾಗನ್. ಇದು ರೆಡ್ ಡ್ರ್ಯಾಗನ್ ಪೈನಾಪಲ್. ಇದು ರೆಡ್ ಡ್ರ್ಯಾಗನ್. ಇದು ಪಿಂಕ್ ಪ್ಯಾಂಥರ್ ಅಂತ ಹೇಳುವ ಒಂದು ವೆರೈಟಿ. ಇದು ಪಿಂಕ್ ಪ್ಯಾಂಥರ್ ಅಂತ ಹೇಳುವ ವೆರೈಟಿ. 4 ವೆರೈಟಿಗಳು ನೋಡಕ್ ಒಂದೇ ತರ ಕಾಣ್ತವೆ. ಎಲೆಗಳಲ್ಲಿ ಡಿಫ್ರೆನ್ಸ್. ಹೌದು ಹೌದು. ಈ ಪೈನಾಪಲ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದ್ದೇ ಇರ್ತದೆ. ಕಾಯಿಗಳು ದೊಡ್ಡದು ಬಲಿಯುವಾಗ ಗೊತ್ತಾಗ್ತದೆ, ಬಿಟ್ರೆ ಕಲರ್ ಅಲ್ಲಿ ಗೊತ್ತಾಗಲ್ಲ. ಅದು ಟೇಸ್ಟ್ ಅಲ್ಲಿ ಚೇಂಜಸ್ ಇರುತ್ತೆ. ಟೇಸ್ಟ್ ಅಲ್ಲಿ ಸ್ವಲ್ಪ ಇದರಲ್ಲಿ 3 ಇರೋದು ನಿಮ್ಗೆ, ಒಂದು ಸಪ್ಪೆ, ಒಂದು ಹುಳಿ, ಮತ್ತೊಂದು ಸ್ವೀಟ್. ಅದ್ರಲ್ಲಿ ಮಾತ್ರ ಬದಲಾವಣೆ ಗೊತ್ತಾಗುತ್ತೆ. ಪೈನಾಪಲ್ ಫ್ಲೇವರ್ ಅಲ್ಲಿ ಯಾವ್ದು ವ್ಯತ್ಯಾಸ ಇರಲ್ಲ. ಸ್ವಲ್ಪ ನಾವೀಗ ಏನ್ ಹೇಳ್ತೀವಿ ಮ್ಯಾಂಗೋ ಪೈನಾಪಲ್ ಅಥವಾ ವಾಟರ್ ಮೆಲನ್ ಪೈನಾಪಲ್, ಹನಿ ಪೈನಾಪಲ್ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಅದೇ ತರ ಇರುತ್ತೆ ಅಂತ ಅಲ್ಲ. ಅದು ಅದಕ್ಕೆ ಅದ್ರ ಶೇಪ್ಗಳು ಇದ್ರಕ್ಕೆ ತಕ್ಕಂತೆ ಆ ಹೆಸರುಗಳನ್ನು ಇಟ್ಕೊಂಡು ಹೋಗಿರ್ತಾರೆ ಕಲರಿನ ಮೇಲೆ. ನಾ ಈಗ ಹೇಳುದ್ನಲ್ಲ ಪಿಂಕ್ ಪ್ಯಾಂಥರ್ ಅಂದ್ರೆ ಈ ತರ ಪೈನಾಪಲ್ ಇರೋದು ಹುಳಿ, ಅದರಲ್ಲಿ ಸ್ವಲ್ಪ ಹುಳಿ ಕಮ್ಮಿ ಹುಳಿ ಜಾಸ್ತಿ, ಸಿಹಿ ಕಮ್ಮಿ ಸಿಹಿ ಜಾಸ್ತಿ. ಹೌದು, ಪೈನಾಪಲ್ ಗೆ 30% ಆದ್ರೂ ಹುಳಿ ಇಲ್ಲ ಅಂದ್ರೆ ಪೈನಾಪಲ್ ಅಲ್ಲ. ಪೈನಾಪಲ್ ಜ್ಯೂಸಿಗೆ ಯೂಸ್ ಮಾಡುವಂತದ್ದು ಹುಳಿ ಸಿಹಿ ಎರಡು ಬೇಕಾಗುವಂತದ್ದು.